ಹಾಯ್ ನನ್ನ ಪ್ರೀತಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾವು ನಂಬಿಕೆ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ನಂಬಿಕೆ, ಯಾರ ಮೇಲೆ ಯಾರು ಯಾವ ಥರ ನಂಬಿಕೆ ಇಟ್ಕೋಬೇಕು. ಇವಾಗ ಮಕ್ಕಳ ಮೇಲೆ ನಂಬಿಕೆ ಇಟ್ಕೊಳ್ಳೋದ್ರ ಬಗ್ಗೆ, ಮಕ್ಕಳ ಮೇಲೆ ನಂಬಿಕೆ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಹೇಗೆಂದರೆ, ಸ್ವಲ್ಪ ಜನ ಪೇರೆಂಟ್ಸ್ ಇರ್ತಾರೆ. 3 ಟೈಪ್ಸ್ ಆಫ್ ಪೇರೆಂಟ್ಸ್ನ ನಾನು ಇವತ್ತು ಹೇಳ್ತೀನಿ. ಅವ್ರ ಮಕ್ಕಳು ಏನೇ ತಪ್ಪು ಮಾಡಿದ್ರು, ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು, ನನ್ನ ಮಗ ಆ ಥರ ಮಾಡಿರಲ್ಲ, ನನ್ನ ಮಗನ ಬಗ್ಗೆ ನೀವು ಆ ಥರ ಮಾತಾಡಬೇಡಿ, ನಮ್ಮ ಮಗ ಅಂಥವನಲ್ಲ ಅಂತ ಹಿಂದೆ ಹಾಕೊಂಬರೆ ಪ್ರತಿಯೊಬ್ಬ ತಾಯಿ ತಂದೆಗೆ ಹೇಳೋದು ಒಂದೇ, ಒಂದು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಮಗ ಯಾವಾಗಲೂ ದಾರಿ ತಪ್ಪಿದ್ದಾನೆ ಅಂತ. ಯಾವತ್ತಾದರೆ ನೀವು ಈ ಥರ ಮಾತಾಡ್ತಿರೋ, ಖಂಡಿತ ಆ ಮನೆ ಹುಡುಗ ಆಗಲಿ ಹುಡುಗಿ ಆಗಲಿ ಖಂಡಿತ ದಾರಿ ತಪ್ಪೋ ಚಾನ್ಸಸ್ ಇದೆ. ಚಾನ್ಸಸ್ ಅಲ್ಲ, ದಾರಿ ತಪ್ತಾರೆ ಖಂಡಿತ. ಆ ಥರ ತಪ್ಸೋಕ್ಕೆ ಪೇರೆಂಟ್ಸೇ ಕಾರಣ. ಇದು ಮಾತ್ರ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನೀವು ಯಾವಾಗಾದರೂ ಸರಿ ಹಿಂದೆ ಹಾಕ್ಕೊಂಬರ್ಬೇಕು ಮಕ್ಕಳನ್ನ ಅಂತ ಹೇಳಿದ್ರೆ, ನೀವು ಖಂಡಿತ ಅವ್ರನ್ನ ಕೆಡಿಸ್ತೀರಾ ಅಂತಲೇ ಅರ್ಥ. ನೀವು ಕೋಪ ಬಂದ್ರೂ ಪರವಾಗಿಲ್ಲ. ಎರಡನೇದು, ಸೆಕೆಂಡ್ ಟೈಪ್ ಆಫ್ ಪೇರೆಂಟ್ಸ್. ಈ ಥರ ಅಲ್ಲೆಲ್ಲೋ ಜಗಳ ಆಗಿದೆ, ಅಲ್ಲಿ ನಿಮ್ಮ ಮಗ ಇದ್ದ ಅಂತ ಯಾರು ಬಂದು ಹೇಳಿದ್ರೆ, ಅವನಿದ್ನಾ ಈ ಜಗಳಕ್ಕೆ ಅವನೇ ಕಾರಣ ಆಗಿರ್ತಾನೆ. ಅವ್ರು ಬಿಟ್ಟರೆ ಬೇರೆ ಯಾರು ಈ ಥರ ಮಾಡೋಂಗಿಲ್ಲ. ನನಗೆ ಗೊತ್ತು ನನ್ನ ಮಗ ಎಂಥವನು ಅಂತ. ಅವ್ರ ತಾಯಿ ಆ ಥರ ಬೆಳೆಸಿದಾಳೆ, ಅವ್ರ ತಾಯಿ ಪ್ರೀತಿಯಿಂದ ನಾನು ಆ ಥರ ಕೆಟ್ಟೋಗಿರೋದು. ಆ ಹುಡುಗ ಏನೇ ತಪ್ಪು ಮಾಡಿರಲ್ಲ, ಜಸ್ಟ್ ಅಲ್ಲಿ ನಿಂತಿರ್ತಾನಷ್ಟೇ. ಯಾವನೋ ಬಂದ್ಬಿಟ್ಟು ಟಕ್ಕಂತ ಹೇಳಿದ ತಕ್ಷಣ ಅಷ್ಟು ಬೇಗ ಮಗನ ಮೇಲೆ ಆ ಥರ ದುಬಾರಿ ಮಾತು ಅನ್ಕೊಡ್ದು, ಒಂದು ಆ ಥರ ಅಪನಂಬಿಕೆ ಇರ್ಕೊಡ್ದು. ಮತ್ತು ಅವ್ರಿಗೇನಾದರೂ ಪ್ರೀತಿ ಇಲ್ವಾ ಮಗನ ಮೇಲೆ ಅಂತ ಹೇಳಿದ್ರೆ, ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಅವ್ರ ಅಪ್ಪನಿಗೆ ಇರುತ್ತೆ, ಆ ಮಾತು ಅನ್ನೋರಿಗೆ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾನು ತೋರಿಸೋ ಪ್ರೀತಿಯಿಂದ ಅವ್ನು ಎಲ್ಲಿ ಕೆಟ್ಟೋಗ್ತಾನೋ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಡೌಟ್ ಪಟ್ಟಂಗೆ ಆ್ಯಕ್ಟ್ ಮಾಡೋದು ಈ ಥರ ಪೇರೆಂಟ್ಸು. ಮತ್ತು ಪ್ರೀತಿ ಇದೆ, ಅವ್ರನ್ನ ನಿಲ್ಲಿಸ್ಬೇಕು ಅನ್ನೋ ಇದು ಇದೆ. ಈ ಥರ ನಾನು ಕಿರ್ಚಾಡಿ ನಾನು ಭಯ ಕೊಟ್ಟರೆ ಅವನೆಲ್ಲೂ ಹೋಗಿ ಇದು ಮಾಡಲ್ವಲ್ಲ. ನೀವು ಮಾಡೋದ್ರ ಬಗ್ಗೆ ನೀವು ಮಾಡ್ತಾ ಇರ್ತೀರಾ, ಅವ್ರ ಮನಸ್ಸು ಮುರಿದೋದ್ರೆ ಇದು ಮಾಡೋಕ್ಕಾಗಲ್ಲ. ಅವ್ರು ಏನೇ ಮಾಡಿದ್ರು ಸರಿ ಅನ್ನಿ, ತಪ್ಪು ಮಾಡಿದ್ರೆ ತಪ್ಪನ್ನಿ. ಎರಡರಲ್ಲಿ ಏನೂ ಮಾತಾಡಿದ್ರೆ ಒಬ್ಬರು ಹಿಂಗಿದ್ರೆ ಇನ್ನೊಬ್ರು ಹಂಗಿರ್ತಾರೆ. ಮಕ್ಳಿಗೆ ನಾವೇನು ಹೇಳ್ಕೊಡ್ಬೇಕು, ನೀವೇ ಹೇಳಿ. ನಮ್ಮನ್ನು ನೋಡಿ ಏನು ಕಲ್ತ್ಕೋಬೇಕು?